ಅಳಂದವ್ನು ಬರಲೇ ಇಲ್ಲ ಈ ಸುಂದ್ರ. ಅಯ್ಯಪ್ಪ ನನಗೆ ಭಯ ಆಗ್ತೈತೆ, ಮತ್ತೆ ನಾನೇನಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ಭಯ ಆಗ್ತೈತಪ್ಪ. ಯಾವ ಮಕ್ಕಳು ಬೇಡ ಮರಿ ಬೇಡ, ಇವಾಗ ನನ್ನೇ ನೋಡೋರಿಲ್ಲ, ನನ್ನೇ ನೋಡ್ಕೊಂಬರಿಲ್ಲ, ಯಾವ ಮಕ್ಕಳು ಮರಿ ತಗೊಂಡು ಏನು ಮಾಡ್ತೀಯ? ನನಗೆ ಒಂಥರ ಭಯ ಆಗ್ತೈತೆ ಹೋಗತ್ಲಾಗೆ. ಅವನು ಬೇರೆ ಬರಲಿಲ್ಲ. ನಾನು ಏನಾದರೂ ಹೇಳೋಣ, ಏನಾದರೂ ಮಾತಾಡೋಣ ಅಂತಂದರೆ ಇವನು ಬರಲಿಲ್ಲ. ಅಯ್ಯೋ ನನಗೆ ಬರೀ ಎಲ್ಲರಿಂದ ಮೋಸ ಆಗೋದೇ ಆಯಿತು. ಹೋಗು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾರು ಮಾತಾಡಿಸ್ತಿಲ್ಲದಕ್ಕೆ ನನಗೆ ಒಳ್ಳೇದಾಗಕ್ಕೆ ಬಿಡೋದೇ ಇಲ್ಲ. ಏನಾದರೂ ಸ್ವಲ್ಪ ಒಳ್ಳೇದಾಗ್ತೈತೆ ಅಂತಂದರೆ ಬಂದಲ್ಲೇ ಕೆಡಿಸ್ಬಿಡ್ತಾರೆ. ನಾನು ಸ್ವಾಮಿ ಅಕ್ಕ ಚೆನ್ನಾಗಿರಬೇಕು, ನಾವಿಬ್ರು ಒಂದೇ ಮನೇಲಿ ಹೆಂಗೆ ಚೆನ್ನಾಗಿದ್ಕೊಂಡು ಹೋಗೋಣ ಅಂತಂದರೆ ಬಿಡಲೇ ಇಲ್ವಲ್ಲ. ಅಲ್ಲೂ ಕೊನೆಗೂ ನಮ್ಮ ಅಣ್ಣ ನಮ್ಮ ಅತ್ತಿಗೆಯರು ಭಾಳ ನನ್ನ ಮೇಲೆ ಸೇಡ್ ಮಾಡ್ತಾರೆ. ಏನೋ ಯಾರೋ ಹೋಗಿನವ್ರು ಅನ್ನೋ ಥರ ನನ್ನ ಮೇಲೆ ಅವರು ಹೊಟ್ಟೆ ಕಿಚ್ಚು ಮಾಡ್ತಾರೆ. ಎಲ್ಲದಕ್ಕೂ ಕೆಣಿ ಮಾಡ್ತಾ ಇದ್ದಾರೆ. ನನ್ನ ಏನೋ ಒಂಥರ ದೃಷ್ಟಿಲಿ ನೋಡ್ತಾ ಇದ್ದಾರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರೆಲ್ಲನೂ. ಅಲ್ಲ ತಂಗಿ ಅನ್ನೋದೊಂದು ಸ್ವಲ್ಪನೂ ಇಲ್ಲ ನಮ್ಮ ಅಣ್ಣಗೆ. ಎಷ್ಟು ನನ್ನ ಮೇಲೆ ದ್ವೇಷ ಮಾಡ್ತಾರೆ ಅಂತಂದರೆ ಹೇಳ್ಬಾರ್ದು. ಬಾ, ನಾನು ನಿನ್ನೆ ಕಾಯ್ತಾ ಇದ್ದೆ, ಇವಾಗ ಬರ್ತಾ ಇದೆಯಾ ಅಲ್ಕಿಸ್ಕೊಂಡು. ಏನು ಸುಸು ಡಾರ್ಲಿಂಗ್, ಏನೋ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ನನಗೆ ಮಕ್ಕಳು ಮರಿ ಆದರೆ ಹೆಂಗೆ, ಯಾರು ಸಾಕ್ಕೊಡ್ತಾರೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾರೂ ಇಲ್ವಲ್ಲ. ಅದಕ್ಕೆ ಇವಾಗ ನಮ್ಮ ಅಣ್ಣರು ಮಾತಾಡ್ಸಲ್ಲ. ಇವಾಗ ನಿಮ್ಮ ಮನೇಲಿ ಅಲ್ಲಿದ್ದಿದ್ರೆ ಅಲ್ಲಿ ಸೌಮ್ಯ ಅಕ್ಕನಾದರೂ ನೋಡ್ಕೊಳ್ಳೋಳು, ಅವಳು ಮಾತಾಡ್ಸಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಯಾರೂ ಮಾತಾಡ್ಸಲ್ವಲ್ಲಪ್ಪ, ಹೆಂಗಿರೋದು, ಹಿಂಗಾದರೆ ಹೆಂಗೆ? ಏನಾದರೂ ಮಕ್ಕಳಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ, ನನ್ನೇ ನೋಡೋರಿಲ್ಲ. ಇನ್ನು ಅಂಥದ್ರಲ್ಲಿ ನನ್ನ ಯಾರು ನೋಡ್ತಾರಪ್ಪ, ನನ್ನ ಮಗುನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಯಾವ ಮಕ್ಕಳು ಬೇಡ ಮರಿ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಹಿಂಗೆ ಇದ್ಬಿಡೋಣ, ಸುಮ್ಮನೆ ಹಿಂಗೆ ಇದ್ಬಿಟ್ರೆ ಯಾವುದು ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯಯ್ಯೋ ಸುಸು, ಈ ರೀತಿ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀನು ಯೋಚನೆ ಮಾಡಬೇಡ. ನಾನಿದ್ದೀನಿ, ನಾನೇ ನೋಡ್ಕೊತೀನಿ ನಿನ್ನ. ನಾನಿರಬೇಕಾದ್ರೆ ನೀನು ಯಾಕೆ ನಿಮ್ಮಪ್ಪ ನಿಮ್ಮ ಅಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ನೀನು. ಅಮ್ಮ ಏನಂತಾರೆ, ಅಣ್ಣ ಏನಂತಾರೆ, ಏನೋ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಾನಿದ್ದೀನಿ, ಸರಿನಾ? ನಾನು ನೋಡ್ಕೊಳ್ತೀನಿ ನಿನ್ನ. ನೀನಿದ್ರೆ ಆಗೋದಿಲ್ಲ. ಯಾರನ್ನ ನೋಡ್ಕೊಳಕ್ಕೆ ಒಬ್ಬರು ತಾಯಿ ಯಾರಿದ್ದವ್ರು ಇರಬೇಕು. ಒಬ್ಳು ಹೆಣ್ಣು ಮಗಳಿಗೆ ಬಸರಿ ಬಣತನ ಅಂದರೆ ಒಬ್ಳು ತಾಯಿ ಆದವಳಿದ್ರೆ ಎಲ್ಲ ನೋಡ್ಕೊಳ್ತಾಳೆ. ಇಲ್ಲಪ್ಪ, ಏನೋ ಬೇಡ. ಇವಾಗ ಯಾರು ಮಾತಾಡ್ಸೋದಿಲ್ಲ, ಏನಿಲ್ಲ. ಇವಾಗ ನೋಡು, ನಾನು ಸೌಮ್ಯಕ್ಕನ ಹತ್ರ ಚೆನ್ನಾಗಿರ್ಬೇಕು ಅಂತ ನೋಡಿದೆ, ಆ ಅಕ್ಕನೂ ಮಾತಾಡಿಸ್ತಾ ಇಲ್ಲ. ಏನು ಮಾಡಲಿ, ಆ ಅಕ್ಕನ ಹತ್ರ ಚೆನ್ನಾಗಿರ್ಬೇಕು ಅಂತ ನಾನು ತುಂಬ ಇಷ್ಟಪಟ್ಟೆ. ಚೆನ್ನಾಗಿರಬೇಕು, ಹೆಂಗನೋ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ ಅಂತ ಹೇಳಿ ತುಂಬ ಆಸೆ ಪಟ್ಟೆ. ಆದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರು ಬಂದ್ಬಿಟ್ಟು ಎಲ್ಲನ ಕೆಡ್ಸಿ ಕಲ್ಲು ಹಾಕ್ಬಿಟ್ರು. ಬಂದ್ಬಿಟ್ಟು ಎಲ್ಲ ದ್ವೇಷ ಮಾಡಿ ನನ್ನ ಮೇಲೆ ಎಲ್ಲ ಗಲಾಟೆ ಮಾಡಿ ಎಲ್ಲನ ಅಲ್ಲಿಂದನೂ ದೂರ ಮಾಡಿಬಿಟ್ರು. ನಾನು ಹಂಗೆ ಅಂದ್ಕೊಂಡೆ, ಹೆಂಗೋ ಮಕ್ಕಳು ಮರಿ ಆದರೆ ಸೌಮ್ಯಕ್ಕ ಕೋಮಲತ್ತೆ ಎಲ್ಲರೂ ಇರ್ತಾರೆ, ನೋಡ್ಕೊಳ್ತಾರೆ, ಹೆಂಗೋ ಸ್ವಲ್ಪ ದಿನ ಸಿಟ್ಟಾಗ್ತಾರೆ, ಆಮೇಲೆಲ್ಲ ಚೆನ್ನಾಗಿರ್ತೀವಿ ಒಂದೇ ಮನೇಲಿ ಇದ್ದರೆ ಹೋಗ್ತಾ ಹೋಗ್ತಾ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರು ನನ್ನ ಮೇಲೆ ತುಂಬ ದ್ವೇಷ ಮಾಡ್ತಾರೆ. ಎಲ್ಲ ಕೆಡಿಸ್ಬಿಟ್ರು ಬಂದು. ನನಗೆ ಸುಸು, ಇವಾಗ ಆಲ್ರೆಡಿ ಒಬ್ಬ ರಾಜನಂತ ಮಗ ಇದ್ದಾನೆ. ಎಷ್ಟು ಚೆನ್ನಾಗಿದ್ದಾನಲ್ವ ನನ್ನ ಮಗ. ನೋಡಿದೆಯಲ್ಲ ನನ್ನ ಮಗ ಹೇಗಿದ್ದಾನೆ ಅಂತ ಹೇಳಿ. ಅದಕ್ಕೇನೆ ಇವಾಗ ಒಂದು ಮುದ್ದಾದ ನನಗೆ ಹೆಣ್ಣು ಮಗು ಬೇಕು. ಒಂದು ಮಗ ಒಂದು ಮಗಳು. ಸೌಮ್ಯನಿಗೆ ಮಗ, ನಿನಗೆ ಒಂದು ಮಗಳು ಇದ್ದರೆ ಸಾಕು. ನಾನು ಅದಕ್ಕೇ ತುಂಬ ಇಷ್ಟಪಟ್ಟು ನಾನು ನಿನ್ನ ಮದುವೆ ಆಗಿರೋದು. ಇವಾಗ ಸೌಮ್ಯನಿಗೆ ಆಲ್ರೆಡಿ ಭಾಳ ದಿವಸ ಆಗಿದೆ, ಮಕ್ಕಳು ಆಗೋದಿಲ್ಲ, ಸರಿನಾ? ಅವಳಿಗೆ ಒಂದೇ ಮಗು ಸಾಕಂತೆ. ಅದಕ್ಕೋಸ್ಕರನ ನಿನಗೊಂದು ಹೆಣ್ಣು ಮಗು ಆದರೆ ಸಾಕು. ಮುದ್ದು ಮಗಳಿನಿ, ಮುದ್ದಾದ ಅರಗಿಣಿ ಅಂತ ಒಂದು ಮುದ್ದಾದ ಹೆಣ್ಣು ಮಗು ಆದರೆ ಸಾಕು. ನಿನ್ನಂಥದ್ದೇನೆ ಸುಸುಮರಿ ಆದರೆ ಸಾಕು ನನಗೆ. ಹೆಣ್ಪಾಪು, ಸಣ್ಣದೊಂದು ಹೆಣ್ಪಾಪು ಹುಟ್ಬಿಟ್ರೆ ಹೆಣ್ಮಕ್ಳು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಒಂದು ಮುದ್ದಾದ ಹೆಣ್ಣು ಮಗು ಆಗಲಿ ದಯವಿಟ್ಟು ನೀನು. ಇಲ್ಲ ಅಂದಂಗೆ ಬೇಡ ಅಂದಂಗೆ ನನಗೊಂದು ಮುದ್ದಾದ ಹೆಣ್ಣು ಮಗನ ಕೊಡಬೇಕು. ಆವಾಗ ಲೈಫ್ ಚೆನ್ನಾಗಿರುತ್ತೆ. ನನ್ನ ಮಗ ನೋಡು, ರಾಜನಂತ ಮಗ ಇದ್ದಾನೆ, ಹಾಗೆ ರಾಣಿ ಅಂತ ಮಗಳು ಒಬ್ಳಿದ್ರೆ ಸಾಕು ನನಗೆ. ಅಯ್ಯೋ ನೀನೇನೋ ಹೇಳ್ತೀಯ, ತುಂಬ ಕಷ್ಟ ಗೊತ್ತಾ? ಇವಾಗೇನೋ ಹೇಳ್ತಾ ಇದೆಯಾ, ಆಮೇಲೆ ಏನಾದರೂ ಒಂದು ಆಗಿಬಿಟ್ರೆ ಅವಾಗ ಹಂಗೆ ಮತ್ತೆ ನಾನಿನ್ನೇನು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡೆ, ಆದರೆ ಅವಾಗ ಹೆಂಗನೋ ಕ್ಯಾನ್ಸಲ್ ಆಗಿಬಿಡ್ತು. ನನ್ನ ಮಗ ಅಷ್ಟೊತ್ತಿಗೆ ಸಕಲೇಶಕ್ಕೆ ಬಿಟ್ಟು ಹೋಗ್ಬಿಟ್ಟ. ಅವಾಗ ಹಂಗಾದರೆ ಏನು ಮಾಡ್ತೀಯ ಹೇಳು? ನನಗೆ ಯಾರು ಗತಿ, ಯಾರು ನೋಡ್ಕೊಳ್ತಾರೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆಯವ್ರು ಯಾರು ಮಾತಾಡ್ಸಲ್ಲ, ಅಮ್ಮ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ, ಯಾರು ನೋಡ್ಕೊಳ್ತಾರೆ? ಹಂಗಾದರೆ ನೀನೇನೋ ಹೇಳ್ತೀಯ ಒಂದು ಮುದ್ದಾದ ಹೆಣ್ಣು ಮಗು ಬೇಕು ಅಂತ. ಆದರೆ ನನಗೆ ಇವತ್ತು ನನ್ನ ಕಷ್ಟ ನನಗೆ ಯಾರು ನೋಡ್ಕೊಳ್ಳೋರೇ ಇಲ್ಲ. ಇವತ್ತು ಅದನ್ನು ಯೋಚನೆ ಮಾಡಬೇಕು. ಸುಮ್ಮನೆ ಆದಮೇಲೆ ಯೋಚನೆ ಮಾಡೋದಲ್ಲ.
ಅಯ್ಯೋ ಸುಸು, ಯಾಕಪ್ಪ ಇಷ್ಟೊಂದು ನೀನು ಹೆದರ್ಕೊಳ್ತೀಯ? ಯಾಕೆ ನೀನು ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದೀಯಾ? ಇಷ್ಟೊಂದು ರಿಸ್ಕ್ ತಗೋಬೇಡ, ಹೆದರ್ಕೋಬೇಡ. ನಾನಿದ್ದೀನಿ, ನಾನು ಇದ್ದಂಗೆ ನೀನು ಯಾಕೆ ಯೋಚನೆ ಮಾಡ್ತೀಯ ಹೇಳು ಸುಸು. ನೀನು ನಿಜ ಹೇಳ್ತಾ ಇದ್ದೀನಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅದೇನಾಗುತ್ತೋ ಆಗಲಿ, ನಾನು ಇದ್ದೀನಿ, ನಾನು ನೋಡ್ಕೊಳ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ಅಂತ. ನೀನು ಯಾಕೆ ಮತ್ತೆ ಯೋಚನೆ ಮಾಡ್ತಾ ಇದೀಯಾ? ಮುದ್ದು ಮಗಳೇ, ನೀನು ಮುದ್ದಾದ ಗಿಣಿ ಅಂತ ಹೇಳಿ ನನಗೊಬ್ಳು ಹಾಡು ಹೇಳೋದಕ್ಕೆ, ಅಪ್ಪ ಐ ಲವ್ ಯು ಅಪ್ಪ ಅಂತ ಹೇಳಿ ಒಂದು ಹಾಡು ಹೇಳೋದಕ್ಕೆ ನನಗೆ ಮಗಳು ಬೇಡವಾ? ಅಪ್ಪ ಐ ಲವ್ ಯು ಅಪ್ಪ, ಅಪ್ಪ ಐ ಲವ್ ಯು ಅಪ್ಪ ಅಂತ ಹೇಳಿ ಹಾಡು ಹೇಳೋದಕ್ಕೆ ಒಬ್ಬಳು ಮಗಳು ಬೇಡವಾ? ನನಗೆ ತುಂಬ ಆಸೆ ಇದೆ. ನನಗೊಂದು ಮಗಳು ಇರಬೇಕು, ರಾಣಿ ಅಂತ ಮಗಳು ಇರಬೇಕು ಅಂತ ತುಂಬ ಆಸೆ ಇದೆ ಸುಸು. ಪ್ಲೀಸ್ ಸುಸು, ನೀನು ಅದನ್ನು ಈಡೇರಿಸ್ಬೇಕು ಸುಸು. ನಿಜ, ನನಗೆ ತುಂಬ ಆಸೆ ಇದೆ, ಈಡೇರಿಸ್ಬೇಕು ಸುಸು ನೀನು. ಈಡೇರುತ್ತಾರಂತೆ ಹೋಗತ್ಲಾಗೆ ನಿಮ್ದೊಂದಪ್ಪ. ಅಯ್ಯೋ, ನನ್ನ ಇವಾಗ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿದ್ರೆ ಹಂಗೆ ನೀನು ಇನ್ನು ನನ್ನ ಆಸೆ ಈಡೇರಿಸು ಅಂತ ಹೇಳ್ತಾ ಇದೀಯ. ನನಗೆ ಯಾವ ಆಸೆನೂ ಈಡೇರ್ಸೋಕ್ಕಾಗಲ್ಲಪ್ಪ, ನಮ್ಮ ಕಷ್ಟ ನಮಗೆ. ನೀನೇನು ಹೇಳ್ತೀಯ? ಹೋಗು ಸುಮ್ಮನೆ ಎದ್ದು ಆಚೆಗೆ. ಅಯ್ಯೋ, ಭಯ ಬೀಳ್ಬೇಡ, ಸುಮ್ಮನೆ ನಾನಿದ್ದೀನಿ. ಏನೇ ಕಷ್ಟ ಬಂದರೂ ನಾನು ಕೈ ಬಿಡ್ತಿಲ್ಲ. ಭಾಷೆ ಕೊಟ್ಟಿಲ್ವಾ ನಿನಗೆ? ಹೆಂಗ ನೋಡೋಣ, ನಾನು ಮರ್ಯಾದೆ ಏನೋ ಇದ್ದರೆ ಸರಿ ಅಂತ ನನ್ನ ಮಕ್ಳನ್ನ ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡಿದೆಯಲ್ಲ, ನಾಳೆ ಹೊತ್ತಿನ ಬರಬಾರ್ದು ಬಂತು ಅಂದರೆ ನೋಡು ನಿನಗೆ ಎಂಥ ಗತಿ ಬರುತ್ತೆ ಅಂತ ಹೇಳಿ. ಅಯ್ಯೋ ಅತ್ತೆಯವರೇ, ಯಾಕೆ ಇಷ್ಟೊಂದು ರೇಗಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ಇಲ್ಲ ಕಣಿ, ನಿಮ್ಮ ಅತ್ತೆ ನಿಮ್ಮ ಅಣ್ಣಯ್ಯರು ಹಂಗೇನೆ, ಅವರು ಹೆಂಗೆ ಚೆನ್ನಾಗಿರ್ಬೇಕು ಅಂತಂದ್ರು ನಿನ್ನಿಂದ ಮರ್ಯಾದೆ ಇರಲ್ವಲ್ಲೇ ಅವ್ರಿಗೆ. ಥೂ, ನೀ ಯಾಕೆ ಇನ್ನೂ ಮಕ್ಕ ಇಟ್ಕೊಂಡು ಇದೆಯೋ ಏನೋ. ಮಾನ ಮರ್ಯಾದಿನಿ ಏನು ಇಲ್ವಲ್ಲೇ ನಿನಗೆ. ಥೂ, ಅಯ್ಯಪ್ಪ, ನನಗೇನೆ ನನ್ನ ಮಗಳು ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗುತ್ತೆ ಅಂತ ವರ್ಕ್ ಮಾಡಿದ್ಯಲ್ಲಿ. ಹೋಗಿ ಇಂತನ್ನು ಕಟ್ಕೊಂಬ ಅಂತದ್ದೇನೇ ಬಂದಿತ್ತು. ಸುಮ್ಮನೆ ಹಂಗೇನೆ ಮಾಡ್ಕೊಂಡು ಉಣ್ಕೊಂಡು ನೆಟ್ಟಗೆ ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವಿ. ನಿನಗಿಂಥದ್ದೆಲ್ಲ ಏನು ಬೇಕಾಗಿತ್ತು? ಇದೆಲ್ಲ ನಾ 2 ದಿನ ಕಣಕ್ಕ. ನೀನು ಸುಮ್ಮ ಕಟ್ಕೊಂಡು ಅಂತಾಗೆ ಫಸ್ಟಿಗೆ ಎಲ್ಲಿ ಕಟ್ಕೊಂಡಿದ್ದೋ ಅಲ್ಲಿ ಇದ್ದಿದ್ರೆ ನಿನಗೆ ಯಾವುದೂ ಇರ್ತಿರ್ಲಿಲ್ಲ. ಸುಮ್ಮನೆ ಅಮ್ಮ, ನೀನು ಅವಾಗ ಹಂಗೆ ಹೇಳಿದೆ, ಬಾ ಬಿಟ್ಟು ನಾನೆಲ್ಲ ನೋಡ್ಕೊಂತೀನಿ ಅಂತ. ನೀನು ಹೇಳಿದ್ಕೆ ಬಂದಿಂದು, ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದವಾಗ. ನಾನು ಹೇಳಿದ್ದಂತೆ, ನೀನು ಅಲ್ಲೆಲ್ಲ ಜಗಳ ಮಾಡ್ಕೊಂಬಕ್ಕೆ ಮತ್ತೆ ತಗೋ ನಿಮ್ಮ ಮಾವನ್ ತಗೋ, ಅದಕ್ಕೆ ಬಾರಮ್ಮ ಅಂತ ಹೇಳಿದ್ದು ನಾನು. ನೀನೇ ಹೇಳಿದ್ದು ಸುಮ್ಮನಿರತ್ಲಾಗಿ. ನೀನು ಹೇಳಿಲ್ಲ ಅಂದ್ರೆ ನಾನು ಗೊತ್ತಿರಲಿಲ್ಲ. ನಾನೆಲ್ಲ ನೋಡ್ಕೊಂತೀನಿ ಬಾ ಅಂತ ಹೇಳಿ ನೀನೇ ಕರ್ಕೊಂಬಂದು ಅಳವಾಗ ಬಂದು ನೀನೇ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದು ನಾನು ಚೆನ್ನಾಗಿರ್ತಿದ್ದೆ. ಇವತ್ತು ನನ್ನ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ. ಅಯ್ಯೋ ಬಿಡಿ ಬಿಡಿ ಬಿಡಿ, ಆಗೋಗಿರೋದೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಆಗಿರೋದೆಲ್ಲ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ ನೀವು. ಆಗಿರೋದ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಏನೂ ಬರೋದಿಲ್ಲ. ಇವಾಗ ಆಗೋಗ್ಬಿಟ್ಟಿದೆ. ಆಗೋಗಿರೋದ ಯಾಕತ್ತೆ ನೀವು ರೇಗಾಡ್ತಾ ಇದ್ದೀರಾ? ನಿಮ್ಮ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಇರಲಿ, ಕರುಣೆ ಇರಲಿ. ಆಗೋಗಿರೋದ್ರೆಲ್ಲ ಸುಮ್ಮನೆ ಇವಾಗ ಯಾಕೆ ಯೋಚನೆ ಮಾಡಿಕೊಂಡು ಅದನ್ನ ಮಾತಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ? ಆಗೋಗಿರೋದ್ರ ಬಗ್ಗೆ ಮಾತಾಡಬೇಡಿ ಅತ್ತೆ, ಮುಂದೆ ಆಗೋದ್ರ ಬಗ್ಗೆ ನೋಡ್ಕೊಳ್ಳಿ. ನನ್ನ ಜೀವನ ಹಾಳಾಗೋದಕ್ಕೆ ನಮ್ಮ ಅಮ್ಮನೇ ಕಾರಣ. ಇವಾಗ ಎಲ್ಲ ಹಾಳು ಮಾಡ್ಕೊಂಡೆ ಅಂತ ಹೇಳ್ತೈತಿ. ಅವಾಗ ತವ್ರ ಮನೆಗೆ ಕರ್ಕೊಂಬಂದಿದ್ದು ನಮ್ಮ ಅಮ್ಮನೇನೆ. ಈಗ ಎಷ್ಟು ನನ್ನ ಮೇಲೆ ಜೋರು ಮಾಡ್ತೈತಿ. ಇಂಥದ್ದೆಲ್ಲ ಮಾಡ್ತೀಯ ಹಂಗೆ ಹಿಂಗೆ, ನೋಡು ನೀನು ಸರಿ ಇಲ್ಲ ಅಂತೇಳಿ ನನ್ನ ಮೇಲೇ ಜೋರು ಮಾಡ್ತಾಯಿತಿ. ನನ್ನ ಜೀವನ ಹಾಳಾಗೋದಕ್ಕೆ ಕಾರಣ ನಮ್ಮ ಅಮ್ಮನೇನೆ. ಬಾ ನಾನೆಲ್ಲ ನೋಡ್ಕೊಂತೀನಿ, ತವ್ರ ಮನೆಗೆ ಬಾ ಸುಮ್ಮನೆ ಅಂತೇಳಿ ಕರ್ಕೊಂಬಂದಿದ್ದು ನಮ್ಮ ಅಮ್ಮನೇನೆ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.